ಅಕ್ಕಿ ಕೊಡ್ತೀರಿ, ಅದನ್ನ ನಾವು ತಿಂತಾರೆ ನಿಮಗೆ ಕೊಡ್ತೀವಿ. ಆಮೇಲೆ ಖಾಲಿ ಬೀಳೋದು ಕೈ ಬೀಳೋದು ದೊಡ್ಡ ಅಲ್ಲ. ಆಮೇಲೆ ನಿಮ್ಮ ಭಕ್ತಿ ಒಂದು ಚೆನ್ನಾಗಿರ್ಲಿ. ನಮಸ್ಕಾರ. ಆಮೇಲೆ ಏನ್ ಗೊತ್ತಾ ನೋಡಿ, ನೀವು ಮಾಡೋ ದಾನ, ನೀವು ಕೊಡೋ ಅಕ್ಕಿ, ನೀವು ಕೊಡೋ ದುಡ್ಡಲ್ಲಿ ನಾವು ಸ್ವಲ್ಪ ತಿಂದು ಬಡ ಸ್ವಲ್ಪ ಕೊಡ್ತೀವಿ. ನೀವು ಕೊಟ್ಟರಿಂದ ನಾವು ಇವತ್ತು ನೋಡಿ, ಮತ್ತೆ ಒಂದೇ ಒಂದು ಸಣ್ಣ ವಿನಂತಿ ನಿಮ್ಗೆ ಏನಂದ್ರೆ, ಇವತ್ತು ನಾವು ಸುಖವಾಗಿದ್ದೀವಿ. ಅಲ್ಲಿ ಗಡಿ ಭಾಗದಲ್ಲಿ ಏನ್ ನಡೀತಿದೆ ಹೇಳಿ, ಏನ್ ನಡೀತಿದೆ? ಅವರಲ್ಲಿ ಎಷ್ಟೋ ಜನ ಪುಣ್ಯಾತ್ಮರು, ಎಷ್ಟೋ ಜನ ತಾಯಂದ್ರು ಅವ್ರ ಮಕ್ಕಳನ್ನ ಎತ್ತು ದೇಶಕ್ಕೋಸ್ಕರ ತ್ಯಾಗ ಮಾಡಿ ಅಲ್ಲಿ ಕಳಿಸಿದ್ದಾರೆ. ನಾವು ಬರೀ ಸೀರಿಯಲ್ ಯಾವುದು, ಬಿಗ್ ಬಾಸ್ ಯಾವುದು, ಕಂಡಮನೆ ಏನ್ ನಡೀತಿದೆ, ಸೀರಿಯಲ್ ಏನ್ ನಡೆಯುತ್ತೆ, IPL ಏನ್ ನಡೆಯುತ್ತೆ, ಬರೇ ಕಂಡಮನೆ ಸುದ್ದಿ ಮಾಡ್ಕೊಂಡಿದೀವಿ. ಅಲ್ಲಿ ದೇಶ ಕಾಯ್ತಂತ ಪುಣ್ಯಾತ್ಮರು ಇದ್ದಾರೆ. ಅವ್ರ ಅಲ್ದಲ್ಲೇ ನಾವು ಅಲ್ಲಿ ಹೋಗೋ ಅದೃಷ್ಟ ಇಲ್ಲ, ನಮಗಂತ ಏಕತೆ ಇಲ್ಲ. ಅವ್ರು ಹೋಗಿದ್ದಾರೆ. ಆ ಹೊಟ್ಟೆಗಣಕ್ಕೂ ಏಕತೆ ಬೇಕು. ಇನ್ನು ಎಷ್ಟು ಜನ ತೆರೆ ಹಿಂದ್ಗಡೆ ಸಾವಿರಾರು ಜನ, ಕೋಟ್ಯಾಂತರ ಜನ ಜನಸೇವೆ ಮಾಡ್ತಕ್ಕಂಥ ಪಬ್ಲಿಕ್ ಉದಾಹರಣೆ, ಈ ಮಿಲಿಟರಿ ಡಿಪಾರ್ಟ್ಮೆಂಟ್ ಅವರು, ಮತ್ತೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಡಾಕ್ಟರ್ ಅಂತಕ್ಕಂಥವ್ರು, ಮುನ್ಸಿಪಾಲ್ ಅಂತಾರೋ, KB ಕೆಲಸ ಮಾಡೋ ಪುಣ್ಯಾತ್ಮರು, ಇನ್ನು ಈ ರೈತರುಗಳು ಎಂತೆಂಥವ್ರು ಇದ್ದಾರೆ. ಈ ಸುಮ್ಮನೆ ಹೇಳ್ತೀವಿ, ಒಂದು ಫ್ಯಾನ್ ಕೂತ್ಕೊಂಡು ಏನೋ ಕೆಲಸ ಮಾಡೋದು ಅಂತೀವಿ. ಎಷ್ಟು ಜನ ಕಬ್ಬನ್ ಫ್ಯಾಕ್ಟರಿ ಕೆಲಸ ಮಾಡಿ ಜೀವನ ಆಸೆ ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ, ಹೌದಲ್ವಾ? ಗಾರ್ಮೆಂಟ್ಸ್ ಕೆಲಸ ಮಾಡೋದು ಕಷ್ಟನೇ. ಡ್ರೈವಿಂಗ್ ಕೆಲಸ ಮಾಡೋದು ಬಹಳ ಕಷ್ಟ, ಅಂದ್ರೆ ಬಹಳ ಕಷ್ಟ. ಖರ್ಚು ಸಾಕಾಗುತ್ತಾನೆ ಡ್ರೈವರ್ಗಳು, KSRTC ಡ್ರೈವರ್ ಆಗಲಿ, ಒಬ್ಬ ಡ್ರೈವರ್ ಆಗಲಿ, ಯಾವುದೋ ಒಬ್ಬ ಪಬ್ಲಿಕ್ ಡ್ರೈವರ್ ಆಗಲಿ, ಎಲ್ಲರಿಗೂ ಸೇರಿ, ದೇಶಕಾರ ಸೇರಿ. ಮತ್ತೆ ನಿಮಗೆ ಇವತ್ತು ಯಾರ್ಯಾರು ಕಾಣಿಕೆ ಟೇಬಲ್ ದುಡ್ಡು ಹಾಕಿದ್ದೀರಾ, ಯಾರು ಅಕ್ಕಿ ಕೊಟ್ಟಿರಾ, ಬೆಲ್ಲ ಕೊಟ್ಟಿರಾ, ಇವತ್ತು ಅನ್ನದಾಸೋಹ ಮಾಡ್ತಾರೆ, ಇವ್ರಿಗೆ ಎಲ್ಲರೂ ಸೇರಿ ಒಂದ್ಸರಿ ಜೋರ ನಿಮ್ಮ ಕೈ ಇದ್ರೆ ನನ್ನ ಮಗಳಿಗೆ ತುಂಬಾನೇ ಹುಷಾರಿದ್ದಿಲ್ಲ. ನನ್ನ ಮಗಳಿಗೆ ತಲೆಯಲ್ಲಿ ಗಡ್ಡೆ ಹಾಕ್ಬಿಟ್ಟು ತುಂಬಾ ವರ್ಷದ ಹಾಸ್ಪಿಟಲ್ ಓಡಾಡಿದ್ವಿ. ನಮ್ಗೆ ಗೊತ್ತಿತ್ತು ಇಲ್ಲಿ ಹೋಗ್ಬೇಕು ಅಂತ, ನಮ್ಗೆ ಒಂದ್ಗೂಡ ಇಲ್ಲ, ಇಲ್ಲಿ ಬರ್ಬೇಕು ಅಂತ ಒಂದ್ಗೂಡ ಇಲ್ಲ. ಆಮೇಲೆ ಯಾರೋ ಹೇಳಿದ ಈ ತರ ಹೋಗಿ ಅಂತ. ಆಮೇಲೆ ಬಂದೆ ಇಲ್ಲಿ ಅರ್ಕೆ ಮಾಡ್ಕೊಂಡು ನಮಸ್ಕಾರ ಅಮ್ಮನ ನೆನ್ಸ್ಕೊಂಡು ಹೋಗಿದ್ದಕ್ಕೆ ಹಾಸ್ಪಿಟಲ್ ಚೆಕಪ್ ಮಾಡ್ಸಿದ್ವಿ. ಫಸ್ಟ್ ಕಣ್ಣೇ ಕಾಣಿಸ್ತಾ ಇದ್ದಿಲ್ಲ ಅವಳಿಗೆ. ಇಲ್ಲಿ ಬಂದು ಹೋದ್ಮೇಲೆ ಮತ್ತೆ ಚೆಕಪ್ ಮಾಡ್ಸಿದಕ್ಕೆ ಕಣ್ಣು ಕಾಣಿಸ್ತಾ ಇತ್ತು, ತಲೆಯಲ್ಲಿ ಗಡ್ಡೆನೂ ಕ್ಲಿಯರ್ ಆಯ್ತು. ಯಾವ ತಂಗಿವ ಒಂದ್ಸರಿ ನನ್ನ ತಂಗಿಗೆ ಆಶೀರ್ವಾದ ಬರೇ ನಾವು ಏನಂತ ಆಶ್ರಮ ಮಾಡುವಾಗ ಇರ್ತೀರಿ, ಇದೊಂದು ಉತ್ತೇಜನ ಕೊಡೋದು ಅಂತ, ಚೆನ್ನಾಗಿರ್ಲಿ ಅಂತ. ಇನ್ನ ಕವಿತಾ, ನಮ್ಮ ಮನೆಯವ್ರಿಗೂ ಕುತ್ಕೊಳಕ್ ನೆಲದಲ್ಲಿ ಆಗ್ತಾ ಇದ್ದಿಲ್ಲ. ಇಲ್ಲಿ ಬಂದು ಅಮ್ಮನ ಹತ್ರ ಅವತ್ತು ಕುತ್ಕೊಂಡಿದ್ದಾರೆ. ಚೇರ್ ಮೇಲೆನೆ ಕುತ್ಕೊಳ್ತಾ ಇದ್ರು, ಕೆಳಗಡೆನೆ ಕುತ್ಕೊಳ್ತಾ ಇದ್ದಿಲ್ಲ. ಹೆಂಗಿದೆ? ಸಂತೋಷ ಅಲ್ವಾ? ಬಂದು ಕೆಳಗಡೆ ಕೂತಿದ್ದಾರೆ ಅವರು. ಆಯ್ತು, ಸಂತೋಷ. ಇವತ್ತು ಊಟಕ್ಕೆ ನೀವೆಲ್ಲ ಕೊಟ್ಟಿದ್ದೀರಿ ಅನ್ನೋದಾದ್ರೆ, ಅದರಲ್ಲಿ ಇವತ್ತು ಮುಖ್ಯವಾಗಿ ವಹಿಸ್ಕೊಂಡಿರುವುದು ಊಟದ ವ್ಯವಸ್ಥೆ. ನಮ್ಮ ಕವಿತಾ ಮತ್ತು ಅವರ ಯಜಮಾನರು ಆರೋಗ್ಯ ಇರಲಿ, ಮಗು ಆರೋಗ್ಯ ಇರಲಿ. ಮತ್ತೆ ನೀವು ಅನ್ನದಾಸೋಹ ಯಾರ್ಯಾರು ಅನ್ನಕ್ಕೆ ನನಗೆ ಒಟ್ಟಿಗೆ ಹಾಕಿದ್ರಿ, ನೀವೆಲ್ಲ ನಿಮ್ಮ ಮನೆ, ನಿಮ್ಮ ಮಕ್ಕಳು ಮರಿ ಆರೋಗ್ಯ ಇರಲಿ. ಆಮೇಲೆ ಏನು ಮಾತ್ರ ಒಂದೇ ಒಂದು ಸಣ್ಣ ವಿನಂತಿ, ಮಿತಿಯಾಗಿ ಸಾಲ ಮಾಡಿ ಅಚ್ಚಿಯಾಗಿ ಬೇಡ. ಆಮೇಲೆ ಸಾಧ್ಯವಾದರೆ ಕಂಡರ ಬಗ್ಗೆ ಮಾತಾಡೋದು ಬಿಡಿ, ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನೊಂದೇನಂದ್ರೆ, ನಿಮ್ಮ ತಾಯಿ ತಿಂದು ದಯವಿಟ್ಟು ಅನ್ನ ಹಾಕಿ ಅಥವಾ ಅನ್ನ ಹಾಕಿ ತಂಗಿವಾ, ನಿಮಗೆ ತೋರ್ ಮನೆ ಹುಡುಗರು ನಿಜವಾಗ್ಲೂ ನಾನು ಫೋನಲ್ಲಿ ಡೈಲಿ ಬರುತ್ತೆ ನನಗೆ, ಯಾವಾಗ ಈ ತರ ಸಿಗುತ್ತೋ ನನಗೆ ಅಂತ ನಾನು ನಿಜವಾಗ್ಲೂ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೇನೆ ಡೈಲಿ. ನಾನು ಇವರೊಬ್ಬರಿಗೆ ಅಲ್ಲ, ಯಾರಿಗೆ ಮನೆಯಲ್ಲಿ ಬಾಗಣ ಕೊಡ್ತಿಲ್ಲ, ಯಾರಿಗೆ ನಂಗೆ ತೋರ್ ಬಂದಿಲ್ಲ ಅಂತಕ್ಕಂಥ ತಂಗಿಯರಿದ್ರೆ, ಮತ್ತೆ ಯಜಮಾನರು ನಂಗೆ ತೀರೋದರಣ, ನಮಗೆ ಆಡ್ಕೊಂತ ಜನ, ನಾನೇ ದುಡಿದು ಸಂಪಾದನೆ ಮಾಡಿ ಮಕ್ಕಳು ಸಾಕ್ತೇನೆ ಅಂತ ಧೈರ್ಯ ಅಂತ ತಂಗಿಯರಿದ್ರೆ ದಯವಿಟ್ಟು ಇಲ್ಲಿ ಬನ್ನಿ, ನಾನು ಪ್ರಸಾದ ಕೊಡ್ತೇನೆ. ನಾನು ಅಮ್ಮ ಯಾವ ಊರಮ್ಮ? ನೀನ್ ಆಶೀರ್ವಾದ ನಂಗಿರ್ಲಿ ಕಣಮ್ಮ, ಮತ್ತೆ ಆಶೀರ್ವಾದ ಮಾಡಮ್ಮ ನಂಗೊಂದು ಹಿಂಗೆ. ಹೌದಾ? ಆಶೀರ್ವಾದ ನಿರಂತರ ಬದುಕೋ, ಅಜ್ಜಯ್ಯ ಬದುಕೋ, ಆರೋಗ್ಯ ಕೊಡು, ಐಶ್ವರ್ಯ ಕೊಡು, ನೀನು ಅಭಿವೃದ್ಧಿ ಕೊಡು, ನಿಮ್ ಕುಟುಂಬ ಎಲ್ಲ ಚೆನ್ನಾಗಿರಿ. 101 ವರ್ಷ ಬದುಕಿದೆ, ಕಂಡರ ಮೇಲೆ ಹೊರೆ ಹೋಗಕ್ಕಾಗತ್ತೆ. ಒಂದು 80 ಸಾಕು ಸುಮ್ಕಿರು. ಆಯ್ತು, ನಿಮ್ ಮನೆ ಕುಟುಂಬ ಎಲ್ಲ ಚೆನ್ನಾಗಿರಿ. ಆಶೀರ್ವಾದ ತಂಗಿ. ಹೊರಗಿದ್ದೀನ ಅಯ್ಯೋ ಅವಳು ತಂಗಿನಾ? ಮಂಡೆ ಕೂಡ ತಂಗಿವ, ಅಣ್ಣ ಅನ್ನವ, ನಿನ್ನ ಸೇನವ, ಬಾ ತಂಗಿ. ಸುನೀತಕ್ಕ ಅಕ್ಕ ಅನ್ನಲ್ವಾ? ಬೇಡವಾ? ತಂಗಿ ಅನ್ನಲ್ವಾ? ನೋಡಿ, ಯಾರು ಬೇಕಾದ್ರೆ ತಂಗಿಯರಾಗ್ಬೋದು, ಯಾರು ಬೇಕಾದ್ರೆ ಅಕ್ಕರಾಗ್ಬೋದು, ಆಸ್ತಿ ಕೇಳಂಗಿಲ್ಲ. ಬರೀ ಅಷ್ಟಕ್ಕೆ ಮಾತಾಡ್ಬೋದು. ಇನ್ನೊಂದು ಕೊಡಿ. ಏನು ಅಣ್ಣ ಕಬ್ಬು ಸಿಗಂಗಿಲ್ಲ ತಂಗಿಯವ ರೆಡ್ಡಿಯಣ್ಣ, ಆರಾಮಿದೆಯಣ್ಣ? ಇನ್ನೊಂದು ಹೋಗಿಲ್ಲ ಬೇಗ, ಮತ್ತೆ ಮಂಡಕ್ಕಿ. ನೀವು ನಿಮ್ಮ ಕಡೆ ಮಕ್ಕಳು ಬಂದಿರಲ್ಲ, ಚಿಂತಿತ್ ಮಕ್ಕಳು ಮಕ್ಕಳಿದಾರ. ನಿಂಗೆ ಕೊಟ್ಟನಪ್ಪ ಅವಲೆ, ನಿಂಗೆ ಕೊಟ್ಟನ ಮಗಳಿಂದ ಅಷ್ಟೊಬ್ಬ ಬೇಕು. ನೋಡಿ ಇವರೇ ಅನ್ನದಾಸೋಹ ಮತ್ತೆ ಇವತ್ತು ಓಡಾಡ್ತಿರೋ ಪುಣ್ಯಾತ್ಮರು ಅಂದ್ಬಿಡಿ ಎಲ್ಲ ವೈದ್ಯರು. ಸಂತೋಷ ರೆಡ್ಡಿಯಣ್ಣ, ನೆನ್ಸ್ಕೊಂಡ್ರು ಬನ್ನಿ. ಬರುವಾಗ ಹಂಗೆ ಬರೋಕಲ್ ಬರ್ಬೇಡಿ. ನಿಮ್ಮ ಆಸ್ತಿ ಪತ್ರ ತಂದು ಕೊಟ್ಟೋಗಿ. ಇರ್ಬೋದು ನನ್ನ ತಂಗಿಯರು ಭಾವ ಮಾಡ್ಕೊಂಡಿನಿ. ಹಂಗೆ ನೋಡಿ, ಯಾರು ಬೇಕಾದ್ರೆ ತಂಗಿಯರಾಗ್ಬೋದು.